ಇತ್ತ ಒಕ್ಕಲಿಗರ ವಿಚಾರಕ್ಕೆ ಬರೋದಾದ್ರೆ ಚುಂಚನಗಿರಿ ಶ್ರೀಗಳ ಬಳಿ ಕೂಡ ಮಾತುಕತೆ ನಡೆಸಬೇಕು ಅನ್ನೋ ನಿರ್ಧಾರವನ್ನ ಮಾಡಿದ್ದಾರಂತೆ. ವಾಪಸ್ ಆದ್ಮೇಲೆ ಹೋರಾಟಕ್ಕೊಂದು ಪ್ಲಾನ್ ಅನ್ನ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಒಕ್ಕಲಿಗ ಸ್ವಾಮೀಜಿಗಳನ್ನ ಹೋಗಿ ಮಾತನಾಡಿಸೋಣ. ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಅದಾದ್ಮೇಲೆ ನಾವು ಒಂದು ಹೋರಾಟಕ್ಕೆ ರೂಪುರೇಷೆಯನ್ನ ಸಿದ್ಧ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ಹೋರಾಟಕ್ಕೂ ಕೂಡ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಕೇವಲ ವೋಟ್ ಬ್ಯಾಂಕ್ಗೆ ಸಮುದಾಯವನ್ನ ಬಳಸ್ಕೊಳ್ತಾ ಇದ್ದಾರೆ. ಇನ್ನು HDK ಅಶೋಕ್ ಸಾಫ್ಟ್ ಕಾರ್ನರ್ ಬಗ್ಗೆ ಸಮುದಾಯಕ್ಕೆ ತಿಳಿಲಿ, ಅಶೋಕ್ ಕುಮಾರಸ್ವಾಮಿ ವಿರುದ್ಧ ಕೂಡ ನಾವು ಸಮರ ಸಾರ್ತೀವಿ ಅಂತ ಪ್ಲಾನ್ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಸಿದ್ದು ಸರ್ಕಾರ ಸಮರ ಸಾರೋದಕ್ಕೆ ಮುಂದಾಗಿ ಈಗ ಸ್ವಾಮೀಜಿಗಳನ್ನ ಕೂಡ ಅಖಾಡಕ್ಕೆ ಇಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಚುಂಚನಗಿರಿ ಶ್ರೀಗಳ ಬಳಿ ಕೂಡ ಮಾತುಕತೆಗೆ ನಿರ್ಧಾರವನ್ನ ಮಾಡುವ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪ್ರವಾಸದಲ್ಲಿದ್ದಾರಂತೆ. ಪ್ರವಾಸದಿಂದ ವಾಪಸ್ ಬಂದ ಮೇಲೆ ಹೋರಾಟ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಈ ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು ಇವರೆಲ್ಲ ಸಮುದಾಯನ ಬಳಸ್ಕೊಳ್ತಿರೋದು ವೋಟ್ ಬ್ಯಾಂಕಿಗೋಸ್ಕರ. ಅದನ್ನ ಚುಂಚನಗಿರಿ ಶ್ರೀಗಳ ಬಳಿ ಕೂಡ ಹೇಳಿ ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕು ಅನ್ನೋ ಪ್ಲಾನ್ ಮಾಡಿದ್ದಾರೆ. ಅದಾದ ನಂತರ ಒಂದು ಹೋರಾಟವನ್ನ ಸ್ವಾಮೀಜಿಗಳ ಮುಖಾಂತರ ಮುಖೇನ ಮಾಡಬೇಕು ಅನ್ನೋ ಪ್ಲಾನ್ ಅಲ್ಲಿರುವುದು. ಹೋರಾಟ ಮಾಡ್ತಾರ? ಹೋರಾಟ ಮಾಡಿದ್ರೆ ಅದೆಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ? ಕಾಂಗ್ರೆಸ್ ಒಕ್ಕಲಿಗ ನಾಯಕರಿಂದ ಮಾತುಕತೆಗೆ ನಿರ್ಧಾರ ಮಾಡಲಾಗಿದ್ದು, ಹಿಂದೆ ನೋಡಿ DK ಶಿವಕುಮಾರ್ ಅವರು ಕೂಡ ಹೇಳಿದ್ರು, ಸ್ವಾಮೀಜಿಗಳ ಬಳಿ ಕೂಡ ಮಾತಾಡೋಣ, ಇದ್ರಲ್ಲ ಅವ್ರು ಏನ್ ಹೇಳ್ತಾರೆ, ಅವ್ರ ನಿಲ್ವೇನಾಗಿರುತ್ತೆ ಅದನ್ನು ನಾವು ಕೇಳೋಣ ಅಂತ. ಅಂದ್ರೆ ಆ ಒಂದು ಸಮುದಾಯದ ಹೆಸರು ಇಟ್ಕೊಂಡು ಏನೆಲ್ಲ ಮಾಡ್ತಾರೆ, ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥ. ಸೊ ಹಾಗಾಗಿ ಹೋರಾಟ ಮಾಡೇ ತೀರ್ಬೇಕು ಅಂತ ಮುಂದಾಗಿದ್ದಾರೆ. ಪ್ಲಾನ್ ಕೂಡ ನಡೀತಾ ಇದೆ. ಗುರು ಸ್ವಾಮೀಜಿಗಳು ಬರಬೇಕು ಟ್ರಿಪ್ ಇಂದ ವಾಪಸ್. ಕೇವಲ ವೋಟ್ ಬ್ಯಾಂಕಿಂಗ್ ಮಾತ್ರ ಜಾತಿ ಸಮುದಾಯ ಓಲೈಕೆ ಮಾಡ್ತಾರೆ ಕುಮಾರಸ್ವಾಮಿ ಅವರು, ಕೇಂದ್ರ ಮಂತ್ರಿಗಳು. ಅವರು ಕೂಡ ಸುಮ್ಮನಿದ್ದಾರೆ ಈ ವಿಚಾರದಲ್ಲಿ. ಮಾತಾಡಬೇಕಲ್ಲ. ಅಶೋಕ್ ಅವರು ನಮ್ಮ ಸಮುದಾಯದವರೇ ಅಲ್ವಾ? ಅವರು ಅವ್ರ ಮನೆ ಹೆಣ್ಮಕ್ಳಿಗೆ ಮಾತನಾಡಿದಾಗ್ಲೂ ಹಿಂಗೆ ಸುಮ್ಮನೆ ಆಗ್ಬಿಡ್ತಾರ? ವೋಟ್ ಬೇಕು ಅಥವಾ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಥರ ಇದ್ರೆ ಹೇಗೆ ಅಂತ ಹೇಳಿ ಶ್ರೀಗಳು ಬಂದ ನಂತರ ನಾವು ಮಾತು